ಗ್ರ್ಯಾಜುಯೇಷನ್ ಡೇಗೆ ನಾನು ಪ್ಯೂರ್ ಮೈಸೂರು ಸಿಲ್ಕ್, ನನಗೆ ಪ್ಯೂರ್ ಸಿಲ್ಕ್ ನಮಸ್ತೆ. ನಮ್ಮ ಸಿಂದಗಿ ಬಿಜಾಪುರ ಮಂದಿಗೆ ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಇವತ್ತು ನಮ್ಮ ಸ್ಟೂಡೆಂಟ್ದು ಗ್ರ್ಯಾಜುಯೇಷನ್ ಡೇ ಇರ್ತೈತಿ, 17ನೇ ತಾರೀಕು ಆಗಿರ್ತೈತಿ. ಇವತ್ತು ಗ್ರ್ಯಾಜುಯೇಷನ್ ಡೇಗೆ ನಾನು ಪ್ಯೂರ್ ಮೈಸೂರು ಸಿಲ್ಕ್ ರೆಡ್ ಸ್ಯಾರಿ ಹಾಕೊಳಕತ್ತೀನಿ. ಇದೇ ಕಲರ್ ಇರಬೇಕು, ಹಿಂಗೆ ಇರಬೇಕು ಅಂಥೇಳಿ ಭಾಳ ಇಷ್ಟಪಟ್ಟು ತರಿಸಿರೋ ಸ್ಯಾರಿ ಇದು. ನಂಗೆ ಈ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಭಾಳ ಇಷ್ಟ ಆಗ್ತವೆ. ರೆಡ್ ಸ್ಯಾರಿ ಹಾಕ್ಕೊಂಡು ಸಿಂಪಲ್ಲಾಗಿ ಲೈಟಾಗಿ ಮೇಕಪ್ ಮಾಡಿಕೊಂಡು ನಾನು ಇವಾಗ ಸಲೂನ್ಗೆ ಹೋಗಬೇಕು. ಎಲ್ಲ ನಮ್ಮ ಸ್ಟೂಡೆಂಟ್ಸ್ ವೇಟ್ ಮಾಡತ್ತಾರ. ನಡ್ರಿ ಹೋಗೋಣ. ನಾನು ಸಲೂನಿಗೆ ಹೋಗುತ್ತನ ಎಲ್ಲರೂ ನೀಟಾಗಿ ರೆಡಿಯಾಗಿ ಚೇರ್ ಹಾಕೊಂಡು ಕುಂತು ವೇಟ್ ಮಾಡತ್ತಿದ್ರು. ನಂಗೆ ಬರೋದು ಲೇಟ್ ಯಾಕಾಯಿತು ಅಂತಂದ್ರೆ, ಪ್ರತಿ ವರ್ಷ ಫುಡ್ಡು ಹೊರಗಿಂದ ಆರ್ಡರ್ ಮಾಡ್ತಿದ್ವಿ ಗ್ರ್ಯಾಜುಯೇಷನ್ ಡೇಗೆ. ಈ ಸಲ ನನಗೆ ಅಡುಗೆ ಮಾಡ್ಬೇಕನ್ಸಿತ್ತು. ಎಲ್ಲರಿಗೂ ನಾನೇ ಅಡುಗೆ ಮಾಡ್ಕೊಂಡು ಬಂದಿದ್ದ ಕಾರಣ ಲೇಟ್ ಆಯಿತು. ಗ್ರ್ಯಾಜುಯೇಷನ್ ಡೇ ಸ್ಟಾರ್ಟ್ ಆಗಿದೆ, ಬರೀ ಸ್ಟೇಜ್ ಮೇಲೆ ಹೋಗಿ ಇನ್ನೇನು ಮಾತಾಡ್ಬೇಕು ಅನ್ನೋದ್ರಾಗೆ ನನ್ನ ಎಲ್ಲ ಸ್ಟೂಡೆಂಟ್ಸು ಒಂದು ಸಾಂಗ್ ಡೆಡಿಕೇಟ್ ಮಾಡಿ ಸರ್ಪ್ರೈಸ್ ಕೊಟ್ಟರು ನನಗೆ. ಅವರೆಲ್ಲ ಹೆಂಗಂದ್ರೆ ಬರೀ ಸ್ಟೂಡೆಂಟ್ಸ್ ಅಲ್ಲ, ಭಾಳ ಎಮೋಷ್ನಲಿ ಅಟ್ಯಾಚ್ಡ್ ಅದಾರ ನನಗೆ. ನಾ ಸ್ವಲ್ಪ ಸಿಟ್ಟಿಗೇರ್ ಕುಂತೆ ಅಂದರೆ ಅತ್ತೆ ಬಿಡ್ತಾರೆ ಅವರು. 3 ತಿಂಗಳು ಹೆಂಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಎಲ್ಲರೂ ವೆರೈಟಿ ಒಂದೊಂದು ಮಧ್ಯಾಹ್ನ ಅಡುಗೆ ಮಾಡ್ಕೊಂಬರ್ತಿದ್ವಿ ಪ್ರತಿದಿನವೂ. ಎಲ್ರಿಗೂ ಒಂಚೂರು ಟೇಸ್ಟ್ ನೋಡ್ತಿದ್ವಿ. ಇನ್ನಿದು ನಮ್ಮ ಸಲೂನ್ದು ಕ್ಯೂಟಿ ಪೈ ವೈಭವಿ. ಫುಲ್ ಕ್ಯೂಟ್ ಮಾತಾಡ್ಕೋತ ಎಂಜಾಯ್ ಮಾಡ್ಕೋತಿರ್ತಾಳೆ ಈಕೆ ಸಲೂನ್ದಾಗ. ಆಕೆ ಈಗ PUC ಫಸ್ಟ್ ಇಯರ್ ಅದಾಳ. ಇನ್ನಿವರು ಭಾಗ್ಯ ಪಟೇದ್ ಅಂಥೇಳಿ. ಇವ್ರು ಸ್ಟಾರ್ಟಿಂಗ್ ಒಂದೇ ಮಾತು ಕೇಳಿದ್ರು ನನಗೆ, ನಂದು ಎಜುಕೇಷನ್ ಜಾಸ್ತಿ ಇಲ್ಲರಿ, ನಾ ಕಲಿಬಹುದೇನು ಅಂಥೇಳಿ ಕೇಳಿದ್ರು. ಇವತ್ತು ಕಲಿತು ಸ್ಟೇಜ್ ಮೇಲೆ ನಿಂತಾರ ವಿತ್ ಕಾನ್ಫಿಡೆನ್ಸ್ ಜೊತೆಗೆ. ಇವರು ಚೈತ್ರ ಮತ್ತು ಭಾಗ್ಯ ಇಬ್ಬರದು ಕಂಡೀಷನ್ ಸೇಮ್, ಎಲ್ಲನೂ ಆಲ್ಮೋಸ್ಟ್ ಸೇಮ್ ಐತೆ ಅವ್ರದ್ದು. ಇವರು ನಾ ಕಲಿತೀನೇನಿಲ್ಲ, ನಂಗೆ ಬರ್ತೈತೇನಿಲ್ಲ, ನಾ ಮುಂದೆ ಮಾಡ್ತೀನೇನಿಲ್ಲ ಅಂಥೇಳಿ ಕೇಳ್ತಿದ್ರು. ಇವತ್ತು ಅವ್ರೂ ವಿತ್ ಕಾನ್ಫಿಡೆನ್ಸ್ ಜೊತೆಗೆ ಬಂದು ಸರ್ಟಿಫಿಕೇಟ್ ತೊಗೊಂಡ್ರು. ಎಲ್ಲರಿಗೂ ಅವ್ರದ್ದೇ ಆದಂಥ ಕಷ್ಟ ಇರ್ತೈತಿ, ಅದಕ್ಕೇನು ಪರಿಹಾರ ಅದ ಅಂಥೇಳಿ ಹುಡುಕಬೇಕು. ಇದು ನಾ ಚೈತ್ರ ಮತ್ತು ಭಾಗ್ಯಾಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲಕ್ಷ್ಮೀ ಪಟಾಕಿ ಅರ್ಪಿತಾ ಅಂತ ಹೇಳಿಕಿನ ಹೆಸರು. ಅರ್ಪಿತಾ ಮತ್ತು ವೈಭವಿ ಇಬ್ಬರು ಕ್ಲಾಸ್ಮೇಟ್ ಆಗಿರ್ತಾರೆ. ಇವರಿಬ್ಬರು ಕ್ಲಾಸ್ ಮುಗಿದಾದ್ಮೇಲೆ ಸ್ಪೆಷಲಿ ಅರ್ಪಿತಾ ಯಾವುದರೊಂದು ಮೂಲ್ಯಾಗ ನಿಂತು ಯಾರೇ ಬರ್ತಾರನೋ, ಯಾರಿಗೆ ಹೆದರ್ಸ್ಲಿ, ಯಾರಿಗೆ ಅಂಜಿಸ್ಲಿ ಅಂಥೇಳಿ ವೇಟ್ ಮಾಡ್ತಿರ್ತಾಳೆ. ಇನ್ನು ಈ ಹುಡುಗಿ ಡಿಗ್ರಿ ಓದಾತಾಳ, ಚಿನ್ನು ಅಂತ ಹೇಳಿಕಿನ ಹೆಸರು. ಸಿಕ್ಕಾಪಟ್ಟೆ ಸೈಲೆಂಟ್ ಹುಡುಗಿಕಿ, ಜಾಸ್ತಿ ನಗಕ್ಕೂ ವಿಚಾರ ಮಾಡ್ತಾಳೆ, ಜಾಸ್ತಿ ಮಾತಾಡೋಕ್ಕೂ ವಿಚಾರ ಮಾಡ್ತಾಳೆ.
ಇನ್ನು ಇವ್ರು ಜಯ ಅಂಥೇಳಿ ಜಯ ಜಯ ಜಾಕೆಟು ಅಂಥೇಳಿ ಕಾಡಿಸ್ತಿರ್ತೀವಿ ಈಕಿಗೆ. ಇವರು ರಾಧಾ ಅಂಥೇಳಿ ಭಾಳ ಅಂದ್ರೆ ಭಾಳ ಸೈಲೆಂಟ್ ಇನ್ನೋಸೆಂಟ್ ಅದಾರ ಇವರು. ಯಾರಿಗೇನ್ರಿ ಹೆಚ್ಚಿಗೆ ಮಾತಾಡಿದ್ರೆ ಅವ್ರು ಏನರ ತಪ್ಪು ತಿಳ್ಕೊಂಡ್ರಂದ್ರೆ ಹ್ಯಾಂಗೆ ಅಂತೇಳಿ ಮಾತಾಡೋಕ್ಕೂ ವಿಚಾರ ಮಾಡೋಂಥವ್ರು ಇವರು. ಇನ್ನಿದು ಶ್ರೀದೇವಿ ಅಂಥೇಳಿ ಡಿಗ್ರಿ ಸ್ಟೂಡೆಂಟಿಗೆ. ಈ ಹುಡುಗಿ ಟೈಮ್ ಯಾಕೆ ವೇಸ್ಟ್ ಮಾಡಲಿ ಅಂಥೇಳಿ ಆ ಕಡೆ ಕಾಲೇಜು ಮೇಂಟೈನ್ ಮಾಡ್ತಾಳೆ, ಹಾಗೆ ಇದೊಂದು ಕೋರ್ಸ್ನು ಕಂಪ್ಲೀಟ್ ಮಾಡಿಕೊಂಡು. ಇನ್ನು ಇದು ಕಾವ್ಯ ಅಂಥೇಳಿ, ಇದು ಈ ಬ್ಯಾಚಿನ ಹುಡುಗಿ ಅಲ್ಲ, 2ನೇ ಬ್ಯಾಚಿನ ಹುಡುಗಿ. ಈಕೆ ಸರ್ಟಿಫಿಕೇಟ್ ಒಯ್ದಿದ್ದಿಲ್ಲ. ಯಾಕೆ ಸರ್ಟಿಫಿಕೇಟ್ ಒಯ್ದಿದ್ದಿಲ್ಲ ಅಂತಂದ್ರೆ ನಾ ಕಂಪ್ಲೀಟ್ ಕಲೆತನ ಸರ್ಟಿಫಿಕೇಟ್ ಒಯ್ಯಂಗಿಲ್ಲ, ಕಲ್ತ ಮೇಲೆ ಒಯ್ತೀನಿ ಅಂತ ಅಂದಿದ್ಲು. ಹಾಗೆ ಆಕೆ ಕಂಪ್ಲೀಟ್ ಕಲ್ತಾದ್ಮೇಲೆ ಸರ್ಟಿಫಿಕೇಟ್ ಒಯ್ಯಕ್ಕೆ ಬಂದಾಳ. ಈ ಹುಡುಗಿ ಲಕ್ಷ್ಮೀ ಮಂದೇವಲ್ಲಿ ಅಂಥೇಳಿ ಮೊರಡಿಗೆಯಿಂದ ಬರ್ತಾಳೆ ಈಕೆ. ಈಕೆ 2ನೇ ಬ್ಯಾಚಿನ ಸ್ಟೂಡೆಂಟ. ಈಕೆ ISO ಸರ್ಟಿಫಿಕೇಟ್ ಒಯ್ದಿದ್ದಿಲ್ಲ, ಅದರ ಸಂಬಂಧ ಬಂದ್ಲು. ನನ್ನ ಸ್ವಂತ ತಂಗಿಕಿನ ಹೆಚ್ಚಂತಲೇ ಹೇಳ್ಬೋದು. ಇನ್ನು ಲಾಸ್ಟಿಗೆ ಚಿನ್ನು ಅನ್ನೋ ಹುಡುಗಿದ ಬರ್ಡೇ ಇತ್ತು. ಆಕಿಂದೊಂದು ಲೈಟಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ನಾವೆಲ್ಲರೂ ಊಟಕ್ಕೆ ಕುಂತ್ವಿ. ಈ ಸಲ ಯಾಕೋ ನನಗೆ ಅಡುಗೆ ಮಾಡಿ ನನ್ನ ಸ್ಟೂಡೆಂಟ್ಸಿಗೆಲ್ಲ ಊಟ ಮಾಡಿಸ್ಬೇಕನ್ನೋದು ಭಾಳ ಇತ್ತು. ಅದಕ್ಕೆ ಎಲ್ಲ ಅಡುಗೆ ನಾನೇ ಮಾಡಿದ್ದೆ. ಪನ್ನೀರ್ ಮಸಾಲ, ಕಾಜು ಮಸಾಲ, ಜೀರಾ ರೈಸ್, ಸೇರ್ವಾ ಎಲ್ಲ ನಾನೇ ಮಾಡ್ಕೊಂಬಂದಿದ್ದೆ. ನಮ್ಮ ಮನೇಲಿ ಮತ್ತು ನನ್ನ ಸ್ಟೂಡೆಂಟ್ಸ್ ಎಲ್ಲ ಸೇರಿ 25 ಮೆಂಬರ್ಸ್ ಆಗಿದ್ದರು. ಎಲ್ಲರಿಗೂ ಅಡುಗೆ ಸಾಲುವಂಗೆ ಮಾಡಿದ್ದೆ. ಎಲ್ಲರೂ ಖುಷಿಯಿಂದ ಊಟ ಮಾಡಿದ್ರು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ಸ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನನಗೂ ಮೋಟಿವೇಶನ್ ಆಗ್ತೈತಿ. ಥ್ಯಾಂಕ್ ಯು. ಅಡುಗೆನೇ ಆಗಿತ್ತು ಇವತ್ತು, ಮಸ್ತ್ ಆಗಿತ್ತಕ್ಕ, ಭಾರಿ ಆಗಿತ್ತು. ಅದ್ರ ರೆಸಿಪಿ ಯೂಟ್ಯೂಬ್ನಾಗ ಬಿಡ್ತಾರ ಅಕ್ಕ, ನೋಡಿ ಮಾಡ್ರಿ. ಅಕ್ಕನ ಕೈ ರುಚಿ ಅಂದ್ರೆ ಕೈ ರುಚಿ.